ನಾನೊಂದು ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಕೊಡ್ತೀರಾ ಅಂಥೇಳಿ ಶ್ರುತಿ ಅವರು ಕೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನ್ಯಾಗ ಇದಕ್ಕಿಂತ ಮೊದಲೇ ಒಂದು ಹೇಳ್ತೀನಿ ಏನಪ್ಪ ಅಂತಂದರೆ, ಹೊರಗಡೆ ಎಷ್ಟೋ ಜನ ಆ ಒಂದು ಬಿಗ್ ಬಾಸ್ ಮನ್ಯಾಗ ಫೋನ್ ಅದಾವ, ಫೋನಿನ ಚಾರ್ಜರ್ ಇದ್ದದ, ಈ ಒಂದು ಬಿಗ್ ಬಾಸ್ ಮನ್ಯಾಗ ಫೋನ್ ಕೂಡ ನಡೀತದ ಅಂಥೇಳಿ ತುಂಬ ಒಂದು ಫೋಟೋ ತುಂಬ ವೈರಲ್ ಆಗಿತ್ತು. ಅದಕ್ಕೆ ಈಗ ಶ್ರುತಿ ಅವರು ಅದಕ್ಕೊಂದು ಬ್ರೇಕ್ ಹಾಕಿದ್ರು ಅಂತಲೇ ಹೇಳ್ಬೋದು. ಹೋಗ್ಬಿಟ್ಟು ಎಲ್ರಿಗೂ ಕಂಟೆಸ್ಟೆಂಟ್ಸಿಗೆ ಕೇಳಿದರು, ನಾನೊಂದು ಕೇಳ್ತೀನಿ ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಅಂಥೇಳಿ ಕೇಳಿದರು. ಹಾಂ ಅಂಥೇಳಿ ಎಲ್ಲರೂ ಹೇಳಿದಾರ. ಆದ್ರೆ ಶ್ರುತಿ ಅವರು ಕೇಳಿದ್ರಲ್ವ ಆ ಒಂದು ಕ್ವಶನಿಗೆ ಎಲ್ರಿಗೂ ಇದೇನು ಕೇಳ್ತಿದ್ದಾರ ಅಂಥೇಳಿ ತಮಾಷೆಯಾಗಿ ತೊಗೊಂಡಿದ್ದಾರ. ಅವ್ರು ಕೇಳಿದರು, ನೀವೆಲ್ಲರೂ ಫೋನ್ ಯೂಸ್ ಮಾಡ್ತಿದ್ದೀರಾ ಅಂಥೇಳಿ ಕೇಳಿದಾರಲ್ವ. ಅವ್ರು ಯಾಕೆ ನಕ್ಕಿದ್ದಾರೆ ಅಂತಂದರೆ, ಈ ಶ್ರುತಿ ಅವ್ರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಾಗಿದ್ದರು, ಅವ್ರಿಗೂ ಕೂಡ ರೂಲ್ಸ್ ಎಲ್ಲನೂ ಗೊತ್ತು. ಈ ಒಂದು ಬಿಗ್ ಬಾಸ್ ಮನೆಯಾಗ ಏನೂ ತರಂಗಿಲ್ಲ, ಬಟ್ಟೆ ತರಬೇಕು ಅದು ಇದು ಅಷ್ಟೇ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಅದಲ್ವ. ಇವ್ರು ಈ ಕ್ವಶನ್ ಕೇಳ್ತಿದ್ದಾರ ಅಂತ ಹೇಳಿ ಒಂದು ತಮಾಷೆಯಾಗಿ ನಕ್ಕಿದಾರ. ಅದಕ್ಕೆ ಇವರು ಹೇಳಿದರು, ತಮಾಷೆ ಅಲ್ಲ ಇದು ಅಂತ ಹೇಳಿ ಹೇಳಿದಾರ. ಆಮೇಲೆ ಇಲ್ಲಲ್ಲ ಅಂಥೇಳಿ ಎಲ್ಲರೂ ಹೇಳಿದರು. ಇಲ್ಲಿ ಶ್ರುತಿ ಅವರೊಂದು ಮಾತು ಹೇಳಿದರು, ಹೊರಗಡೆ ಈ ಬಿಗ್ ಬಾಸ್ ಅಂತ ಅಂದಮೇಲೆ ನಾವೆಲ್ಲ ಒಂದು ಅನ್ಕೊತೀವಿ, ಆದರೆ ಈ ಒಂದು ಬಿಗ್ ಬಾಸ್ ಅಂದರೆ ನೂರಾರು ಪ್ರಶ್ನೆಗಳು ಉಟ್ಕೊತಾವ. ಈ ಒಂದು ಬಿಗ್ ಬಾಸ್ ಮೇಲೆ, ಈ ಒಂದು ಬಿಗ್ ಬಾಸ್ ಮನೆ ಮೇಲೆ ಹೊರಗಡೆ ಹೆಂಗೆ ಮಾತಾಡಕತ್ತಾರ ಗೊತ್ತಾ. ಈ ಒಂದು ಬಿಗ್ ಬಾಸ್ ಮನೆಗೆ ಒಂದು ಫೋಟೋದಿಂದ ಹೊರಗಡೆ ಹೋಗಿ ಎಲ್ಲರೂ ಕೂಡ ತುಂಬ ಮಾತಾಡಕತ್ತಿದಾರ. ಈ ಒಂದು ಬಿಗ್ ಬಾಸ್ ಮನೆಯಾಗ ಗೊತ್ತಿಲ್ಲದೆ ಎಲ್ಲ ಯೂಸ್ ಮಾಡ್ತಾರೇನಪ್ಪ ಫೋನ್ಗಳನ್ನ ಅಂಥೇಳಿ ಅನ್ನಕತ್ತಾರ ಅಂಥೇಳಿ ಹೇಳಿದರು. ಅವ್ರು ನಂಬಿಲ್ಲ. ಅದಕ್ಕೆ ಆ ಒಂದು ಫೋಟೋವನ್ನು ಹಾಕಿ ಬಿಗ್ ಬಾಸ್ ಅಂತ ಹೇಳಿ ಶ್ರುತಿ ಅವರು ಕೇಳಿದಾರ. ಆ ಒಂದು ಫೋಟೋನ ಬಿಗ್ ಬಾಸ್ ಅವ್ರು ತೋರಿಸಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಅವರು ಚಾರ್ಜರ್ ಅಂತ ಹೇಳಿ ಅವ್ರು ಹೇಳಿದಾರ. ಆಮೇಲೆ ಟ್ರಿಮ್ಮರ್ದದು ಚಾರ್ಜರು ಟ್ರಿಮ್ಮರ್ ಮಾಡ್ಕೊಳ್ಳೋದದು ಗಡ್ಡ ಇದು ಮಾಡ್ಕೊಳ್ಳೋದು ಅಂತ ಹೇಳಿ ಮೈಕಲ್ ಅವರು ಮತ್ತು ವಿನಯ್ ಅವರು ಹೇಳಿದಾರ. ಇಲ್ಲಿ ವಿನಯ್ ಅವರು ಮತ್ತು ಮೈಕಲ್ ಅವರು ಇಬ್ಬರದೇ ಐತೆ ಅದು ಅಂತ ಕಾಣಿಸಕತ್ತದ. ಅದಕ್ಕೆ ಅವರಿಬ್ಬರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಶ್ರುತಿ ಅವರು ಕೇಳಿದಾರ, ಇದನ್ನೇ ಯಾಕೆ ಯೂಸ್ ಮಾಡ್ತೀರಾ ಹೇಳಿ ಅಂತ ಹೇಳಿ ಕೇಳಿದಾರಲ್ವ. ಅದಕ್ಕೆ ಅವರು ಕೂಡ ಹೇಳಿದಾರ, ಈ ಒಂದು ಬಿಗ್ ಬಾಸ್ ಅಂತಂದರೆ ಎಲ್ಲನೂ ಯೂಸ್ ಮಾಡ್ತಾರೇನಪ್ಪ, ನಮಗೊಂದು ಹೇಳ್ತಾರ ಇವ್ರೊಂದು ಮಾಡ್ತಾರ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿರ್ತಾರ. ಅದಕ್ಕೆ ಈ ಶ್ರುತಿ ಅವರು ಒಳಗೆ ಹೋಗ್ಬಿಟ್ಟು ಆ ಒಂದು ಏನು ಹರಿದಾಡ್ತಿತ್ತೋ ಈ ಒಂದು ಫೋಟೋ, ಅದಕ್ಕೆ ಅಲ್ಲಿಗೆ ಸ್ಟಾಪ್ ಆಗೋ ಥರ ಮಾಡಿದ್ರು ಅಂತಲೇ ಹೇಳ್ಬೋದು. ಹೋಗ್ಬಿಟ್ಟು ಇದೆಲ್ಲವನ್ನ ಮಾತಾಡಿದ್ದಾರಲ್ಲ, ಆ ಒಂದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಅಂದರೆ ಲಾಸ್ಟ್ ಟೈಮ್ ಆ ಕಡೆ ಎಲ್ಲ ನಾವೇನು ಅನ್ಕೊಂಡಿದ್ವಿ, ಫಸ್ಟಿಗೆಲ್ಲ ಈ ಮನ್ಯಾಗ ಸಿಗರೇಟ್ ಸೇದೋದು ಕೂಡ ಇಲ್ಲ, ಆ ಒಂದು ಜೋನ್ ಇಲ್ಲ ಇವ್ರಿಗೆ ಅಂತ ಹೇಳಿ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಅಂದ್ರೆ ಈ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಆ ಥರ ಏನೂ ಮಾಡೋಂಗಿಲ್ಲ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅದು ಇಲ್ಲ ಅಂಥೇಳಿ ಕೂಡ ಸುದ್ದಿ ಇತ್ತು. ಆದ್ರೆ ಆ ಒಂದು ಅದರಲ್ಲಿ ಇಂಪಾರ್ಟೆಂಟ್ ಮಾತಾಡೋದು, ಆಮೇಲೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಯಾವಾಗ ಸ್ಟಾರ್ಟ್ ಆಯಿತೋ ಅದನ್ನು ತೋರಿಸಿದ್ರಲ್ವ ಬಿಗ್ ಬಾಸ್ ಅವರು. ಅದಕ್ಕೆ ಅದೇ ಥರ ಇದನ್ನು ಫೋನ್ದು ಇರ್ತದ, ಫೋನ್ದೇ ಇದನ್ನು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಅದು ಐತೆ ಅಂತ ಹೇಳಿ ಗೊತ್ತಾದ್ಮೇಲೆ ಇದು ಕೂಡ ಫೋನ್ ಕೂಡ ಇರುತ್ತಾ, ಯೂಸ್ ಮಾಡ್ತಿರ್ಬೋದು, ಯಾರಿಗೂ ಹೇಳ್ದೆ ಫೋನ್ ಯೂಸ್ ಮಾಡ್ತಿರಬಹುದು ಇವ್ರು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರಲ್ವ. ಕೆಲವು ಜನ ಏನೋ ಆ ಒಂದು ಫೋಟೋ ವೈರಲ್ ಆಗ್ತಿತ್ತಲ್ಲ, ಅದಕ್ಕೆ ಇವರು ಬಿಗ್ ಬಾಸ್ ಅವರು ಈ ಥರ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಅವರೇ ಈ ಒಂದು ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ ಅವರು. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು? ಆಮೇಲೆ ಈ ಒಂದು ಬಿಗ್ ಬಾಸ್ನಲ್ಲಿ ಇರುವಂಥವ್ರಿಗೆಲ್ಲ ಯಾವುದೇ ಹೊರಗಿಂದ ಏನೂ ಗೊತ್ತೇ ಆಗಂಗಿಲ್ಲ. ಹಂಗೆ ಗೊತ್ತಾಗಂಗೆ ಇದ್ದಿದ್ರೆ ವರ್ತೂರು ಸಂತೋಷ್ ಅವ್ರು ಹೊರಗೆ ಬಂದಿದ್ರಲ್ವ, ಅದೆಲ್ಲ ಸುದ್ದಿ ಅವ್ರಿಗೆ ಅವಾಗ ಗೊತ್ತಾಗ್ತಿತ್ತಲ್ವ, ಒಂದಾರು ಫೋನ್ ಯೂಸ್ ಮಾಡಿದ್ದಿದ್ರೆ. ಅವ್ರಿಗೆ ಗೊತ್ತೇ ಇಲ್ಲ, ಅದಕ್ಕೆ ಏನಾಯ್ತು ಅಂತ ಹೇಳಿ ಕೇಳಿದಾರ ಅಂತ ಹೇಳಿ ಅನ್ಸಕತ್ತದ. ನಿಮ್ಗೆಲ್ರಿಗೂ ಈಗಾಗಲೇ ಕ್ಲಿಯರಾಗಿ ಗೊತ್ತಾಯ್ತು ಅಂತ ಹೇಳಿ ಅನ್ಕೊಳಕತ್ತೀನಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.